ಎಲ್ಲರಿಗೂ ನಮಸ್ಕಾರ. ಈ ದಿನ ಗಾಣದಾಳು ಗ್ರಾಮ ಪಂಚಾಯಿತಿಯಲ್ಲಿ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯಡಿ ನಿರ್ವಹಿಸಲಾದ ಕಾಮಗಾರಿಗಳ ಅನುಷ್ಠಾನದ ಬಗ್ಗೆ ದಿನಾಂಕ 27/6/2025ರಿಂದ 2/7/2025ರವರೆಗೆ ಪರಿಶೀಲನೆಯನ್ನು ನಡೆಸಲಾಗಿದೆ. ಆ ಪರಿಶೀಲನೆಗೆ ಸಂಬಂಧಿಸಿದ ವರದಿ ಮಂಡನೆಯ ಗ್ರಾಮ ಸಭೆಯನ್ನು ಈ ದಿನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಲಾಗಿದೆ. ಈ ಸಭೆಯಲ್ಲಿ ಕಳೆದ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಕೆಲವೊಂದು ಕಾಮಗಾರಿಗಳಲ್ಲಿ ಇದ್ದಂತಹ ಆಕ್ಷೇಪಣೆಗಳ ಬಗ್ಗೆ ಮಾಡಲಾಗಿದ್ದಂತಹ ವರದಿಯ ಬಗ್ಗೆ ಗ್ರಾಮ ಪಂಚಾಯಿತಿಯಿಂದ ಕೈಗೊಂಡ ಅನುಪಾಲನಾ ವರದಿಯನ್ನ ಈಗ ಮಂಡಿಸ್ತಾ ಇದ್ದೀನಿ. ಎರಡ್ 2020-21ನೇ ಸಾಲಿನಲ್ಲಿ ನಂದೀಶ್ ಬಿನ್ ನಂಜಯ್ಯ ಮೊಡ್ಚಾಕ್ನಳ್ಳಿ ಅವರ ಮೀನು ಹೊಂಡ ಕಾಮಗಾರಿಯಲ್ಲಿ ಮಾಡಲಾಗಿದ್ದಂತಹ ಮೀನು ಹೊಂಡವನ್ನ ಮಾಡಿ ನಂತರ ಮುಚ್ಚಿ ಹಾಕಿದ್ರು ಅಂತಂದ್ಬಿಟ್ಟು ಒಂದು ಆಕ್ಷೇಪಣೆಯನ್ನ ಮಾಡಲಾಗಿತ್ತು. ಮತ್ತೆ ಅವರು ಆ ಮೀನು ಹೊಂಡವನ್ನ ತೆರೆದ್ರು, ಅದರ ಅನುಪಾಲನಾ ವರದಿಯನ್ನು ಕೊಟ್ಟಿದ್ವಿ. ಹಾಗೂ ಮೊಡ್ಚಾಕ್ನಳ್ಳಿ ರಸ್ತೆಯ ಲಕ್ಷ್ಮೀ ಚೆನ್ನೇಗೌಡರ ಮನೆಯಿಂದ ನಿಂಗಮ್ಮ ಬಸವರಾಜು ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿ, ಮೊಡ್ಚಾಕ್ನಳ್ಳಿ ಗ್ರಾಮದ ಅಗಸರ ಬೋರಯ್ಯನ ಮನೆಯಿಂದ ಕಾಲುವೆವರೆಗೆ ಸಿಸಿ ಚರಂಡಿ ಕಾಮಗಾರಿ, ಮೊಡ್ಚಾಕ್ನಳ್ಳಿ ಗ್ರಾಮದ ಮರಿಯಣ್ಣನ ಮನೆಯಿಂದ ಶಂಕರಲಿಂಗೇಶ್ವರ ದೇವಸ್ಥಾನದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಕಾಮಗಾರಿಗಳಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದ ಕಾಮಗಾರಿಗಳಿಗೆ ಚೆಕ್ ಮೆಜರ್ಮೆಂಟ್ ಮಾಡಿಸಲಾಗಿದೆ. ಮಹಾಲಕ್ಷ್ಮಿ ಚೆನ್ನೇಗೌಡ ದನದ ಕುಟ್ಟಿಗೆ ಕಾಮಗಾರಿ, ಮೊಡ್ಚಾಕ್ನಳ್ಳಿ ಗ್ರಾಮದ ಜವರೇಗೌಡ ಗೌಡಪ್ಪನ ಜಮೀನಿಂದ ದೊಡ್ಡ ಕಾಲುವೆವರೆಗೆ ಕಾಲುವೆ ಅಭಿವೃದ್ಧಿ. ಇಂಪಮ್ಮ ಪಾಪಣ್ಣ ಕೃಷಿ ಹೊಂಡ ಕಾಮಗಾರಿ, ಮಲ್ನಾಯಕನಕಟ್ಟೆ ಗ್ರಾಮದ ಜಯರಾಮ ಬಿನ್ ಸಿದ್ದೇಗೌಡ ಕೃಷಿ ಹೊಂಡ ಕಾಮಗಾರಿ, ಹಾಗೂ ಮೊಡ್ಚಾಕ್ನಳ್ಳಿ ಗ್ರಾಮದ ಎಚ್.ಎಸ್. ಶಿವಶೇಖರ ಜಮೀನಿನಿಂದ ರಾಮೇಗೌಡ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಗಾಣದಾಳು ಗ್ರಾಮದ ಮಹಡಿ ಮನೆ ಆನಂದ್ ಲಿಂಗೇಗೌಡರ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿಗಳಲ್ಲಿ ಇದ್ದಂತಹ ಪರಿಶೋಧನಾ ಅವಧಿಯಲ್ಲಿ ಸೂಚಿಸಿದಂತಹ ಆಕ್ಷೇಪಣೆಗಳಿಗೆ ಅನುಪಾಲನಾ ವರದಿಯನ್ನ ಸಲ್ಲಿಸಲಾಗಿರುತ್ತದೆ ಎಂಬ ಮಾಹಿತಿಯನ್ನ ಈ ಸಭೆಯಲ್ಲಿ ಈ ಸಭೆಯ ಕುರಿತಾಗಿ ಪ್ರಾಸ್ತಾವಿಕ ನುಡಿಯನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ತಾಲೂಕು ಸಂಯೋಜಕರಾದ ಶ್ರೀಮತಿ ರೂಪಾರವರು ಮಾತನಾಡಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆರೋಗ್ಯವೇ ಶ್ರೇಷ್ಠ ಸಂಪತ್ತು, ನಿಷ್ಠೆಯೇ ಉತ್ತಮ ಸಂಬಂಧ ಎನ್ನುವ ಗೌತಮ ಬುದ್ಧರ ಹಿತನುಡಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳಂತ ಉಮೇಶ್ ಸರ್ ಅವರಿಗೂ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗ್ರಾಮದ ಸದಸ್ಯರುಗಳು, ನಮ್ಮ ನೆಚ್ಚಿನ ಸಾರ್ವಜನಿಕರು ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತರು
ಹಾಗೂ ಸ್ವಸಹಾಯ ಸಂಘದ ಮಹಿಳೆಯರು, ನಮ್ಮ ನೆಚ್ಚಿನ ಇಲಾಖಾ ಅಧಿಕಾರಿಗಳು, ಇಂಜಿನಿಯರು ಎಲ್ಲರಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನಾವು 3 ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆಯನ್ನ ಮಾಡಬೇಕು ಅಂತೇಳಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 1-4-2024ರಿಂದ 31-3-2025 ಏಪ್ರಿಲ್ ಟು ಮಾರ್ಚ್ ಒಂದು 24-25ನೇ ಸಾಲಿನಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನಗೊಂಡಂತಹ ಖರ್ಚು ವೆಚ್ಚಗಳ ವಿವರ ಜೊತೆಗೆ ನಾವು ಮಹಾತ್ಮ ಗಾಂಧಿ ನರೇಗಾ ಮತ್ತೆ 15 ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು ಯೋಜನೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಖರ್ಚು ಭರಿಸಿರ್ತಕ್ಕಂಥ ರಾಜ್ಯ ಹಣಕಾಸು ಯೋಜನೆಯನ್ನು ಕೂಡ ನಾವು 4 ದಿನಗಳ ಕಾಲ ಕಡತ ಪರಿಶೀಲನೆ ಮತ್ತೆ ಕಾಮಗಾರಿ ಸ್ಥಳ ಪರಿಶೀಲನೆ, ಮನೆ ಮನೆ ಭೇಟಿಯನ್ನ ಮಾಡಿ ನಿಮ್ಮ ಸಾರ್ವಜನಿಕರ ಮುಂದೆ ವರದಿಯನ್ನ ಮಂಡಿಸಬೇಕಂತೇಳಿ ನಮಗೆ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಗ್ರಾಮ ಸಭೆಯು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಗಳ ವಿವರ ಮತ್ತೆ ಯಾವ್ಯಾವ ಫಲಾನುಭವಿಗಳಿಗೆ ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಮಂಡನೆ ಮಾಡ್ತಿದ್ದೀವಿ. ನಾವು ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಒಂದು ಮಾರ್ಗಸೂಚಿ ಪ್ರಕಾರ 2005 ಮಾರ್ಗಸೂಚಿ ಪ್ರಕಾರ ಒಂದು ಬೇಡಿಕೆಯ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿ ಕುಟುಂಬಕ್ಕೆ 100 ದಿನಕ್ಕಿಂತ ಕಡಿಮೆ ಇಲ್ಲದಂತೆ ಅಕುಶಲ ಉದ್ಯೋಗವನ್ನು ಒದಗಿಸುವುದರ ಜೊತೆಗೆ ಒಂದು ದೀರ್ಘಕಾಲಿಕ ಬಾಳಿಕೆ ಬರ್ತಕ್ಕಂಥ ಒಂದು ಆಸ್ತಿಯನ್ನ ಸೃಜನೆ ಮಾಡ್ತಕ್ಕಂಥದ್ದು. ಇದು ಬೇಡಿಕೆ ಆಧಾರಿತ ಯೋಜನೆಯಾಗಿರುತ್ತೆ. ಬಡವರ ಒಂದು ಸಂಪನ್ಮೂಲಗಳನ್ನ ದೃಢೀಕರಿಸೋದಾಗಿರುತ್ತೆ ಮತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸ್ತಕ್ಕಂಥದ್ದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಜೊತೆಗೆ ಈ ಯೋಜನೆಯ ಒಂದು ಹಕ್ಕು ಅಧಿಕಾರಗಳ ಬಗ್ಗೆ ಹೇಳೋದಾದ್ರೆ, ಕೆಲಸ ಕೇಳಿ 15 ದಿನದೊಳಗಡೆ ಕೆಲಸ ಪಡಿತಕ್ಕಂಥ ಹಕ್ಕು, ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಆಗಿರ್ಬೋದು, ನೆರಳಿನ ವ್ಯವಸ್ಥೆಯನ್ನ ಪಡೆಯುವ ಹಕ್ಕನ್ನ ಉಳ್ಳವರಾಗಿರ್ತಾರೆ. ಜೊತೆಗೆ ಒಂದು ಗುಂಪಾಗಿ ಕೆಲಸ ಅಂದ್ರೆ ಕಮ್ಯುನಿಟಿ ವರ್ಕ್ ಅಲ್ಲಿ 20-30 ಜನ ಒಂದು ಏನು ಗುಂಪಾಗಿ ಕೆಲಸ ಮಾಡ್ತಿದ್ದೀರಾ, ಅದರಲ್ಲಿ ಒಂದು 5 ವರ್ಷಕ್ಕಿಂತ ಚಿಕ್ಕ ಮಗು ಇದ್ರೆ ಆ ಮಗುವನ್ನು ಕೂಡ ನೇಮಕ ಮಾಡ್ಕೊಳ್ಳಿಕ್ಕೆ ಒಂದು ಮಹಿಳೆಯನ್ನ ನೇಮಕ ಮಾಡ್ಬೋದು. ಅವ್ರಿಗೂ ಕೂಡ ಒಂದು ದಿನದ ಕೂಲಿ ಮೊತ್ತ ಸಿಗುತ್ತೆ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮನಾದ ಒಂದು ಅನುದಾನವನ್ನ ಪಡೀಲಿಕ್ಕೆ ಅರ್ಹರಾಗಿರ್ತಾರೆ. ಅವರು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಏನಾದರೂ ಅಪಘಾತ ಆದ್ರೆ, ಅವರು ಎನ್ಎಂಆರ್ ತೆಗೆದಂಥ ದಿನಗಳಲ್ಲಿ ಏನಾದರೂ ಅವರಿಗೆ ಅಪಘಾತ ಆದರೆ ಅವ್ರಿಗೂ ಕೂಡ ಸರ್ಕಾರದಿಂದ ಒಂದು ಅನುದಾನವನ್ನ ಪಡೀಲಿಕ್ಕೆ ಅರ್ಹರಾಗಿರ್ತಾರೆ. ಈ ಒಂದು ವರ್ಷದಲ್ಲಿ 15ನೇ ಹಣಕಾಸು ಯೋಜನೆಯನ್ನು ಕೂಡ ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೀವಿ. ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ಒಂದು ಜನಸಂಖ್ಯೆ ಮತ್ತೆ ಭೌಗೋಳಿಕ ಅಂಶದ ಆಧಾರದ ಮೇಲೆ 15ನೇ ಹಣಕಾಸು ಯೋಜನೆಯ ಒಂದು ಅನುದಾನ ಕೂಡ ಬಿಡುಗಡೆಯಾಗಿರುತ್ತೆ. ಜೊತೆಗೆ ಈ ವರ್ಷದಲ್ಲಿ ನಿಮ್ಮ 24-25ನೇ ಸಾಲಿನಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 71 ಕಾಮಗಾರಿಗಳು ಅನುಷ್ಠಾನ ಆಗಿದೆ. ನರೇಗಾ ಯೋಜನೆಯಲ್ಲಿ ತೋಟಗಾರಿಕೆಯಲ್ಲಿ 10 ಕಾಮಗಾರಿಗಳು, ಕೃಷಿ ಇಲಾಖೆಯಲ್ಲಿ 4, PRDಯಲ್ಲಿ 3, ರೇಷ್ಮೆಯಲ್ಲಿ 4, ಒಟ್ಟು ಒಂದು ಆರ್ಥಿಕ ವರ್ಷದಲ್ಲಿ 92 ಕಾಮಗಾರಿಗಳು ಅನುಷ್ಠಾನ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ 10,593 ಮಾನವ ದಿನಗಳು ಸೃಜನೆಯಾಗಿದೆ. ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 1,579 ಉದ್ಯೋಗ ಚೀಟಿ ಇದ್ದು ಅದರಲ್ಲಿ 412 ಉದ್ಯೋಗ ಚೀಟಿದಾರರು ಕೆಲಸ ಮಾಡಿದ್ದೀರಾ. 92 ಕಾಮಗಾರಿಗಳಿಗೆ 36,95,664 ರೂಪಾಯಿ ಖರ್ಚಾಗಿರುತ್ತೆ. ಸಾಮಗ್ರಿಗೆ ಸಂಬಂಧಿಸಿದಂತೆ 20,45,360 ರೂಪಾಯಿ ಖರ್ಚಾಗಿದೆ. ಒಟ್ಟಾರೆ ನಿಮ್ಮ ಗ್ರಾಮ ಪಂಚಾಯಿತಿ ಎಕ್ಸ್ಪೆಂಡಿಚರ್ 57,41,024 ರೂಪಾಯಿ ನರೇಗಾ ಯೋಜನೆಯಲ್ಲಿ ಖರ್ಚಾಗಿರ್ತಕ್ಕಂಥದ್ದು. ಜೊತೆಗೆ ನಾವು 15ನೇ ಹಣಕಾಸು ಯೋಜನೆಯನ್ನು ಕೂಡ ಸಾಮಾಜಿಕ ಪರಿಶೋಧನೆಯನ್ನ ಮಾಡಿರೋದು. ಅದು ಕೂಡ 1-4-2024ರಿಂದ 31-3-2025ರಂದು 88 ಕಾಮಗಾರಿಗಳು ಅಂದ್ರೆ ಕಾಮಗಾರಿಗಳು ಸಿಸಿ ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಪೈಪ್ಲೈನ್ ಆಗಿರ್ಬೋದು, ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ, ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ, ಬೀದಿ ದೀಪಕ್ಕೆ ಸಂಬಂಧಿಸಿದಂತೆ, ಇತರೆ ಖರ್ಚು ವೆಚ್ಚಗಳಿಗೆ ಸಂಬಂಧಿಸಿದಂತೆ 44,60,467 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಯಾವ್ಯಾವ ಸ್ಥಳದಲ್ಲಿ ಏನೇನು ಕಾಮಗಾರಿಗಳು ಅನುಷ್ಠಾನ ಆಗಿದೆ ಮತ್ತೆ ಯಾವ್ಯಾವ ಫಲಾನುಭವಿಗಳಿಗೆ ಎಷ್ಟೆಷ್ಟು ಕೂಲಿ ಪಾವತಿ ಸಹಾಯಧನ ಸಿಕ್ಕಿದೆ ಅನ್ನೋದನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಮುಂದೆ ಮಂಡನೆ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. 2025-26ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದ ಕಾಮಗಾರಿಗಳ ವಿವರಗಳ ಮಂಡನೆ. ಮೊಡಚಾಕ್ನಹಳ್ಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿ ಮುಂಭಾಗದಿಂದ ಹಳ್ಳದವರೆಗೆ ಕೀರ್ತಿ ಚರಂಡಿ 12,215. ಎಜೆಸಿ ಮನ್ನೈನಕಟ್ಟೆ ಗ್ರಾಮದ ಸಿದ್ದೇಗೌಡ ಜಮೀನಿನಿಂದ 6 ಹಳ್ಳದ ಉಳ್ಳೆಣ್ಣೆಯವರೆಗೆ ಹೂಳು ತೆಗೆಯುವುದು, ಜಂಗಲ್ ಕಟ್ ಮಾಡುವುದು 2,90,504. ಎಜೆಸಿ ಮೊಡಚಾಕ್ನಹಳ್ಳಿ ಗ್ರಾಮದ ಶಿವಕುಮಾರ್ ರವರ ಜಮೀನಿನಿಂದ ಜಯರಾಮ್ ಜಮೀನಿನವರೆಗೆ ಹೂಳು ತೆಗೆಯುವುದು 73,290.
ಎಜೆಸಿ ಮಲ್ಲಾಯ್ಕನಕಟ್ಟೆ ಗ್ರಾಮದ ವಿಸಿ ಫಾರ್ಮ್ನ ಐ ಭಾಗದಲ್ಲಿ ಇರುವ ಕಾಲುವೆ ಅಭಿವೃದ್ಧಿ 2,88,274. ಎಜೆಸಿ ಮಲ್ಲಾಯ್ಕನಕಟ್ಟೆ ಗ್ರಾಮದ ಸರಪಳ್ಳಿ ಹಳ್ಳದ ಬಾಲೂರವರ ಜಮೀನಿನಿಂದ ಸಂಪಳ್ಳಿ ರಸ್ತೆಯವರೆಗೆ ಹೂಳು ತೆಗೆಯುವುದು 1,82,064. ಎಜೆಸಿ ಮಲ್ಲಾಯ್ಕನಕಟ್ಟೆ ಗ್ರಾಮದ ಶಿವಲಿಂಗಯ್ಯನ ಜಮೀನಿನಿಂದ ಪೇಟೆ ಹಳ್ಳದವರೆಗೆ ಕಾಲುವೆ ಅಭಿವೃದ್ಧಿ 95,277. ಗಾಂಡಾಳ್ ಗ್ರಾಮದ ಕೆರೆಯಿಂದ ಕೀಳು ಬಸವರಾಜ್ ಜಮೀನಿನವರೆಗೆ ಕಾಲುವೆ ಅಭಿವೃದ್ಧಿ 98,767. ಗಾಂಡಾಳ್ ಗ್ರಾಮದ ಅಶ್ವತ್ಥಮ್ಮ ಕೋಮ್ ಸೂರ್ಯ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ 9,772. ಮಲ್ಲಾಯ್ಕನಕಟ್ಟೆ ಗ್ರಾಮದ ರಮ್ಯಾ MC ಕೋಮ್ ಯುವರಾಜ್ ವಸತಿ 7,329. ಮೊಡ್ಚಕ್ನಳ್ಳಿ ಗ್ರಾಮದ ಅಂಜಲಿ ಕೋಮ್ ಕಿಶೋರ್ ರವರ ವಸತಿ 9,772. ಗಾಂಡಾಳ್ ಗ್ರಾಮದ ಪುಷ್ಪಾ ಕೋಮ್ ಪ್ರಕಾಶ್ ರವರ ವಸತಿ 18,148. ಗಾಂಡಾಳ್ ಗ್ರಾಮದ ನಂದಿನಿ ಕೋಮ್ ಪ್ರಶಾಂತ್ ರವರ ವಸತಿ 9,772. ಮಲ್ಲಾಯ್ಕನಕಟ್ಟೆ ಗ್ರಾಮದ ಸುಧಾ ಕೋಮ್ ಗೋರೇಗೌಡರವರ ವಸತಿ 19,544. ಗಾಂಡಾಳ್ ಗ್ರಾಮದ ಮಲ್ಲಮ್ಮ ಕೋಮ್ ಸಣ್ಣಯ್ಯರವರ ವಸತಿ 22,920. ಗಾಂಡಾಳ್ ಗ್ರಾಮದ ವಸಂತ ಕೋಮ್ ಪುಟ್ಸ್ವಾಮಿ ರವರ ದನದ ಕೊಟ್ಟಿಗೆ 9,772. ಗಾಂಡಾಳ್ ಗ್ರಾಮದ ಶ್ವೇತಾ ಕೋಮ್ ಮಂಚೇಗೌಡರವರ ದನದ ಕೊಟ್ಟಿಗೆ 9,772. ಮಲ್ಲಾಯ್ಕನಕಟ್ಟೆ ಗ್ರಾಮದ ರೇಣುಕಾ ಎಂ ಶ್ರೀನಿವಾಸ್ ರವರ ವಸತಿ 31,410. ಮೊಡ್ಚಕ್ನಳ್ಳಿ ಗ್ರಾಮದ ಉಷಾರಾಣಿ ಕೋಮ್ ಪುಳ್ಳೇಗೌಡರವರ ದನದ ಕೊಟ್ಟಿಗೆ 9,074. ಮೊಡ್ಚಕ್ನಳ್ಳಿ ಗ್ರಾಮದ ಗೌರಮ್ಮ ಕೋಮ್ ದೇವೇಗೌಡರವರ ದನದ ಕೊಟ್ಟಿಗೆ 9,074. ಗಾಂಡಾಳ್ ಗ್ರಾಮದ ಗೀತಾ ಕೋಮ್ ಪ್ರಕಾಶ್ ರವರ ವಸತಿ 4,886. ಮೊಡ್ಚಕ್ನಳ್ಳಿ ಗ್ರಾಮದ ಗೀತಾ ಕೋಮ್ ಶೇಖರ್ ರವರ ವಸತಿ 4,886. ಮೊಡ್ಚಕ್ನಳ್ಳಿ ಗ್ರಾಮದ ಪುಷ್ಪಲತಾ ಕೋಮ್ ನಂಜುಂಡೇಗೌಡರವರ ವಸತಿ 7,329. ಗಾಂಡಾಳ್ ಗ್ರಾಮದ ಪ್ರಸಾದ್ ಬಿನ್ ನಿಂಗಪ್ಪರವರ ದನದ ಕೊಟ್ಟಿಗೆ 8,725. ಮಲ್ಲಾಯ್ಕನಕಟ್ಟೆ ಗ್ರಾಮದ ಆನಂದ MC ಬಿನ್ ಚಿಕ್ಕೋರೇಗೌಡರವರ ದನದ ಕೊಟ್ಟಿಗೆ 7,329. ಗಾಂಡಾಳ್ ಗ್ರಾಮದ ಚಂದ್ರಶೇಖರ್ ಬಿನ್ ರಾಮಲಿಂಗೇಗೌಡರವರ ದನದ ಕೊಟ್ಟಿಗೆ 9,074. ವಿಸಿ ಫಾರ್ಮ್ B ಬ್ಲಾಕ್ ಸ್ಮಶಾನ ಅಭಿವೃದ್ಧಿ ಜಂಗಲ್ ತೆಗೆಯುವುದು, ಹಸಿರು ಬೇಲಿ ಹಾಕುವುದು ಮತ್ತು ಸುತ್ತ ಸುಡುವ ಶೆಡ್ ನಿರ್ಮಾಣ 1,18,660. ಮೊಡ್ಚಕ್ನಳ್ಳಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಿಂದ ಬೋರಲಿಂಗಣ್ಣರವರ ಮನೆಯವರೆಗೆ ಸಿಸಿ ರಸ್ತೆ 21,987. ಗಾಂಡಾಳ್ ಗ್ರಾಮದ ಬಿಳ್ಗುಡಿ ರಸ್ತೆಯ ಸುರೇಶ್ ಬಿನ್ ನಾಗಮ್ಮ ಜಮೀನಿನಿಂದ JC ಕಾಳಲಿಂಗಯ್ಯ ಜಮೀನಿನವರೆಗೆ ಮೆಟ್ಲಿಂಗ್ ರಸ್ತೆ 1,17,243. ಎಜೆಸಿ ಮೊಡ್ಚಕ್ನಳ್ಳಿ ಗ್ರಾಮದ ಲಕ್ಷ್ಮಣ್ ರವರ ಜಮೀನಿನಿಂದ ಅಪ್ಪು ಗೌಡರ ಜಮೀನಿನವರೆಗೆ ಹೂಳು ತೆಗೆಯುವುದು 2,61,050. ಮೊಡ್ಚಕ್ನಳ್ಳಿ ಗ್ರಾಮದ ಸರ್ಕಾರಿ ಕಟ್ಟೆ ಹೂಳೆತ್ತುವುದು, ಕಲ್ಲು ಪಿಚ್ಚಿಂಗ್ ಮತ್ತು ಒಳಬರುವ ಹೊರಬರುವ ನಾಲೆಗಳ ದುರಸ್ತಿ 4,40,545. ಈಗ ಸಾಮಗ್ರಿ ಆಗಿರುವಂತಹ ಕಡತಗಳು. ಗಾಂಡಾಳ್ ಗ್ರಾಮದ ನಾಗರಾಜ್ ಬೀನು ಕೆಂಪಯ್ಯರವರ ದನದ ಕೊಟ್ಟಿಗೆ 10,606. ಮೊಡ್ಚಕ್ನಳ್ಳಿ ಗ್ರಾಮದ ಶಿವಲಿಂಗಯ್ಯ ಬಿನ್ ಹನುಮಯ್ಯರವರ ಸೋಪ್ ಫಿಟ್ಟು 5,278. ಗಾಂಡಾಳ್ ಗ್ರಾಮದ ಪದ್ಮಾ ಕೋಪ್ ಕೃಷ್ಣರವರ ಸೋಪ್ ಫಿಟ್ಟು 4,702. ಮೊಡ್ಚಕ್ನಳ್ಳಿ ಗ್ರಾಮದ ಪುಳ್ಳೇಗೌಡ ಬಿನ್ ಗೋರ್ಲಿಂಗೇಗೌಡರವರ ದನದ ಕೊಟ್ಟಿಗೆ 28,147. ಗಾಂಡಾಳ್ ಗ್ರಾಮದ ನಾಗಮ್ಮ ಕೋಮ್ ಶಂಕರೇಗೌಡರವರ ದನದ ಕೊಟ್ಟಿಗೆ 31,896. ಗಾಂಡಾಳ್ ಗ್ರಾಮದ ಚಿಕ್ಕಬಸಯ್ಯ ಬಿನ್ ಸಿದ್ದಪ್ಪರವರ ದನದ ಕೊಟ್ಟಿಗೆ 32,437. ಗಾಂಡಾಳ್ ಗ್ರಾಮದ ಪ್ರಸಾದ್ ಬಿನ್ ನಿಂಗಪ್ಪರವರ ದನದ ಕೊಟ್ಟಿಗೆ 40,014. ಮೊಡ್ಚಕ್ನಳ್ಳಿ ಗ್ರಾಮದ ರತ್ನ ಕೋಮ್ ಕುಮಾರ್ ರವರ ದನದ ಕೊಟ್ಟಿಗೆ 1,470. ಗಾಂಡಾಳ್ ಗ್ರಾಮದ ನಾಗೇಶ್ ಬಿನ್ ಕಾಳಲಿಂಗಯ್ಯರವರ ದನದ ಕೊಟ್ಟಿಗೆ 9,280. ಮಲ್ಲಾಯ್ಕನಕಟ್ಟೆ ಗ್ರಾಮದ ಹನಿತಾ ಕೋಮ್ ಚಿನಗಿರಿ ರವರ ದನದ ಕೊಟ್ಟಿಗೆ 9,578. ಮೊಡ್ಚಕ್ನಳ್ಳಿ ಗ್ರಾಮದ ಯಶೋದಮ್ಮ ಕೋಮ್ ಲೋಕೇಶ್ ರವರ ಸೋಪ್ ಫಿಟ್ಟು 5,050. ಗಾಂಡಾಳ್ ಗ್ರಾಮದ ಶಶಿಕುಮಾರ ಬಿನ್ ಸೂಗಯ್ಯರವರ ದನದ ಕೊಟ್ಟಿಗೆ 39,519. ಮಲ್ಲಾಯ್ಕನಕಟ್ಟೆ ಗ್ರಾಮದ ಸ್ಮಶಾನ ಅಭಿವೃದ್ಧಿ 2,30,897. ಮೊಡ್ಚಕ್ನಳ್ಳಿ ಗ್ರಾಮದ ಶಿವಕುಮಾರ್ ಜಮೀನಿನಿಂದ MK ರವಿ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ 2,21,703. ಮಲ್ಲಾಯ್ಕನಕಟ್ಟೆ ಗ್ರಾಮದ ನಂದಿನಿ ಕೋಮ್ ತಾಂಡವೇಶ್ ಶೌಚಾಲಯ ನಿರ್ಮಾಣ 5,800.
ನಿರ್ಮಾಣ 8736. ಮಲ್ಲಾಯ್ಕುಂಟೆ ಗ್ರಾಮದ ನಂದಿನಿ ಕೋಮ್ ತಾಂಡವೇಶ್ ರವರ ದನದ ಕೊಟ್ಟಿಗೆ 10,088. ಇನ್ನು ಕೃಷಿ ಇಲಾಖೆಯಲ್ಲಿ ನೇಮರಾಗಿರುವಂಥದ್ದು. ಎಜೆಸಿ ವಿಸಿ ಫಾರ್ಮ್ ಭತ್ತದ ವಿಭಾಗದಲ್ಲಿ ಕಾಲುವೆ ಅಭಿವೃದ್ಧಿ ಮತ್ತು ರಿವಿಟ್ಮೆಂಟು 1,66,124. ಎಜೆಸಿ ಮಲ್ಲಾಯ್ಕುಂಟೆ ಗ್ರಾಮದ ಸಿ ಬ್ಲಾಕ್ ವಿಸಿ ಫಾರ್ಮ್ ಕಟ್ಟೆ ಅಭಿವೃದ್ಧಿ ಕಾಮಗಾರಿ 2,44,300. ಮೊಡ್ಚಕ್ನಹಳ್ಳಿ ಗೌಡನಕಟ್ಟೆ ಅಭಿವೃದ್ಧಿ ನಾಲೆಗಳ ದುರಸ್ತಿ ಮತ್ತು ನಾಲೆಗಳ ದುರಸ್ತಿ 41,531. ಇನ್ನು PRED ಆಗಿರುವಂಥದ್ದು. ಮಂಡ್ಯ ತಾಲೂಕು ವಿಸಿ ಫಾರ್ಮ್ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶೌಚಾಲಯ ನಿರ್ಮಾಣ 23,383. ರೇಷ್ಮೆ ಇಲಾಖೆ ಶ್ರೀಮತಿ ಜಯಲಕ್ಷ್ಮಿ ಕೋ ರಾಮೇಗೌಡರವರ ಜಮೀನಿನಲ್ಲಿ ಹೊಸ ಇಪ್ಪು ನೇರಳೆ ನಾಟಿ 11,168. ಬೊಮ್ಮೇಗೌಡ ಪಿನ್ ಕುಂಟ ಚೌಡೇಗೌಡರವರ ಜಮೀನಿನಲ್ಲಿ ಹೊಸ ಇಪ್ಪು ನೇರಳೆ ನಾಟಿ 29,316. ಇನ್ನು ತೋಟಗಾರಿಕೆ ಕುಳ್ಳೇಗೌಡ ಪಿನ್ ಗೋರ್ಲಿಂಗೇಗೌಡರವರ ಜಮೀನಿನಲ್ಲಿ ತೆಂಗು 17,101. ಚಿಕ್ಕೋರಮ್ಮ ಕೋಮ್ ಲಿಂಗೇಗೌಡರವರ ಜಮೀನಿನಲ್ಲಿ ಅಂಗಾಂಶ 43,974. ಪ್ರಜ್ವಲ್ ಎಸ್ ಬಿನ್ ಶಿವರಾಮ್ ರವರ ಜಮೀನಿನಲ್ಲಿ ತೆಂಗು 36,645. ಇನ್ನು ರೇಷ್ಮೆ ಇಲಾಖೆಯಲ್ಲಿ ಸಾಮಗ್ರಿ ಅಂತ ಆಗಿರೋದು ಜಯಲಕ್ಷ್ಮಿ ಕೋಮ್ ರಾಮೇಗೌಡರವರ ಜಮೀನಿನಲ್ಲಿ ಹೊಸ ಇಪ್ಪು ನೇರಳೆ ನಾಟಿ 33,500. ಸಿದ್ದರಾಜು ಬಿನ್ ಲಿಂಗಯ್ಯರವರ ಜಮೀನಿನಲ್ಲಿ ಹೊಸ ಇಪ್ಪು ನೇರಳೆ ನಾಟಿ ಮಾಡಿರುವುದು 30,840. ಇನ್ನು PRED ಇಲಾಖೆ ಸಾಮಗ್ರಿ ಆಗಿರುವಂಥದ್ದು ಮಂಡ್ಯ ತಾಲೂಕು ಗಂಡಾಳು ಗ್ರಾಮದ ಚಂದ್ರರವರ ಜಮೀನಿನಿಂದ ಶಿವಪ್ರಸಾದ್ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ 2,29,079. ಮಂಡ್ಯ ತಾಲೂಕು ಗಂಡಾಳು ಗ್ರಾಮ ಪರಿಮಿತಿಯಿಂದ ಮೊಡಚಾಕ್ನಹಳ್ಳಿಗೆ ಹೋಗುವ ರಸ್ತೆ ಅಭಿವೃದ್ಧಿ 1,54,580. ತೋಟಗಾರಿಕೆ ಸಾಮಗ್ರಿ ಆಗಿರುವಂಥದ್ದು ಕೃಷ್ಣಗೌಡ ಬಿನ್ ಜವರೇಗೌಡರವರ ಜಮೀನಿನಲ್ಲಿ ಬಾಳೆ ಅಂಗಾಂಶ 30,000. ಶಿವಕುಮಾರ್ ಬಿನ್ ಲಿಂಗೇಗೌಡರವರ ಜಮೀನಿನಲ್ಲಿ ತೆಂಗು 10,000. ಶಿವರಾಮ್ ಬಿನ್ ಪ್ರಜ್ವಲ್ ಬಿನ್ ಶಿವರಾಮ್ ರವರ ಜಮೀನಿನಲ್ಲಿ ಅಂಗಾಂಶ ಬಾಳೆ 29,993. ಉನ್ಮೇಶ್ ಬಿನ್ ಕುಮಾರ್ ರವರ ಜಮೀನಿನಲ್ಲಿ ಅಂಗಾಂಶ ಬಾಳೆ 11,995. ಸೋಮಣ್ಣ ಬಿನ್ ಚೆನ್ನಯ್ಯರವರ ಜಮೀನಿನಲ್ಲಿ ಅಂಗಾಂಶ ಬಾಳೆ 39,998. ಚೆನ್ನಮ್ಮ ಬಿನ್ ಗೋರ್ಲಿಂಗಯ್ಯರವರ ಜಮೀನಿನಲ್ಲಿ ಅಂಗಾಂಶ ಬಾಳೆ 39,998. ಮಲ್ಲಾಯ್ಕುಂಟೆ ಗ್ರಾಮದ MN ಸಿದ್ದರಾಜು ಕೋಮ್ ಲಿಂಗಯ್ಯರವರ ಜಮೀನಿನಲ್ಲಿ ತೆಂಗು 11,550. ಇವಾಗ 14 ಮತ್ತು 15ನೇ ಹಣಕಾಸಿನ ಸಾಲಿನಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ವಿವರಗಳ ವೆಚ್ಚ. ಡಿಸಿಬಿ ನಂಬರ್ 2 ಮಂಡ್ಯ ತಾಲೂಕು ಮಲ್ನಾಯನಕಟ್ಟೆ ಗ್ರಾಮದ ಚಿಕ್ಕತಮ್ಮಯ್ಯರ ಮನೆಯಿಂದ ನವೀನ್ ಮನೆಯವರೆಗೆ ಚರಂಡಿ ನಿರ್ಮಾಣ 1,48,695. ಡಿಸಿಬಿ 1 ಮಂಡ್ಯ ತಾಲೂಕು ಮಲ್ನಾಯನಕಟ್ಟೆ ಗ್ರಾಮದ ಪುಟ್ಟಣ್ಣರ ಪ್ರಭಾಕರ ಮನೆಯಿಂದ ಸೌಭಾಗ್ಯ ಮನೆಯವರೆಗೆ ಸಿಸಿ ರಸ್ತೆ 1,21,330. ಡಿಸಿಬಿ 5 ಮಂಡ್ಯ ತಾಲೂಕು ಮಲ್ನಾಯನಕಟ್ಟೆ ಗ್ರಾಮದ ಬಾಲಕೃಷ್ಣರವರ ಮನೆಯಿಂದ ಹೊನ್ನೇಗೌಡ ಮನೆಯವರೆಗೆ ಚರಂಡಿ 1,50,319. ಡಿಸಿಬಿ 6 ಗಾಂಧಾಲ್ ಗ್ರಾಮದ ಪರಿಶಿಷ್ಟ ಜಾತಿ ಪಂಗಡದ ಸ್ಮಶಾನದಲ್ಲಿ ಪೈಪ್ಲೈನ್ ಕಾಮಗಾರಿ 2,12,857. ಡಿಸಿಬಿ 9 ಮಂಡ್ಯ ತಾಲೂಕು ಮೊಡಚಕ್ನಹಳ್ಳಿ ಗ್ರಾಮದ ಹೊಸ ಮೋಟಾರ್ನಿಂದ ಹೊಸ ನಿವೇಶನದವರೆಗೆ ಪೈಪ್ಲೈನ್ ಹಾಗೂ ಮೋಟಾರ್ ಅಳವಡಿಸುವ ಕಾಮಗಾರಿ 92,073. ಡಿಸಿಬಿ 11 ಮಂಡ್ಯ ತಾಲೂಕು ಮೊಡಚಕ್ನಹಳ್ಳಿ ಗ್ರಾಮದ ಹರಿಜನ ಕಾಲೋನಿಯ ಪರಿಮಿತಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ 34,016. ಡಿಸಿಬಿ 12 ಮಂಡ್ಯ ತಾಲೂಕು ಗಾಂಧಾಳ್ ಗ್ರಾಮದ ರಂಗಮಂದಿರ ಮುಂದುವರೆದ ಕಾಮಗಾರಿ 38,970. ಡಿಸಿಬಿ 14 ಮಂಡ್ಯ ತಾಲೂಕು ಗಾಂಧಾಳ್ ಗ್ರಾಮದ ಪಂಚಾಯಿತಿ ಕಟ್ಟಡಕ್ಕೆ ರ್ಯಾಂಪ್ ನಿರ್ಮಾಣ 39,982. ಡಿಸಿಬಿ 16 ಮಂಡ್ಯ ತಾಲೂಕು ಗಾಂಧಾಳ್ ಗ್ರಾಮದ ರಾಜೇಶ್ ಮನೆ ಪಕ್ಕ ಕಾಂಕ್ರೀಟ್ ಕಾಮಗಾರಿ 95,177. ಡಿಸಿಬಿ 17 ಮಲ್ಲಾಯ್ಕುಂಟೆ ಗ್ರಾಮದ ಸತೀಶ್ ಮನೆಯಿಂದ ಬಾಲಕೃಷ್ಣ ಮನೆಯವರೆಗೆ ಚರಂಡಿ ನಿರ್ಮಾಣ 1,44,060. ಡಿಸಿಬಿ 19 ಮಲ್ಲಾಯ್ಕುಂಟೆ ಗ್ರಾಮದ ಸತೀಶ್ ಮನೆಯಿಂದ ಬಾಲಕೃಷ್ಣ ಮನೆಯವರೆಗೆ ಚರಂಡಿ ಮುಖ್ಯ ರಸ್ತೆ ನಿರ್ಮಾಣ ಮುಂದುವರೆದ ಕಾಮಗಾರಿ 61,269. ಡಿಸಿಬಿ 22 ಗಾಂಧಾಳ್ ಗ್ರಾಮ ಮಲ್ಲಾಯ್ಕುಂಟೆ ಗ್ರಾಮ ಮೊಡಚಕ್ನಹಳ್ಳಿ ಗ್ರಾಮಗಳ ಘನತ್ಯಾಜ್ಯ ನಿರ್ವಹಣೆ ಕಾಮಗಾರಿ 90,231.
ಡಿಸಿಬಿ 28 ಮಲ್ಲಾಯಕನಕಟ್ಟೆ ಗ್ರಾಮದ ವಾಟರ್ ಟ್ಯಾಂಕ್ ಹತ್ತಿರ ಹಸಿರು ಬೇಲಿ ಮುಂದುವರೆದ ಕಾಮಗಾರಿ 91,160. ಡಿಸಿಬಿ 29 ಮಲ್ಲಾಯಕನಕಟ್ಟೆ ಗ್ರಾಮದ ವಾಟರ್ ಟ್ಯಾಂಕ್ ಹತ್ತಿರ ಹಸಿರು ಬೇಲಿ ನಿರ್ಮಾಣ ಕಾಮಗಾರಿ 1,06,943. ಡಿಸಿಬಿ 33 ಮೊಡಚಕ್ನಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಕೃಷ್ಣರವರ ಮನೆಯಿಂದ ಕುಟಿಕೊಪ್ಪಲು ರಸ್ತೆಯವರೆಗೆ ಸಿಸಿ ಚರಂಡಿ 1,69,096. ಡಿಸಿಬಿ 35 ಮೊಡಚಕ್ನಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಕೃಷ್ಣರವರ ಮನೆಯಿಂದ ಕುಟಿಕೊಪ್ಪಲು ರಸ್ತೆಯವರೆಗೆ ಸಿಸಿ ಚರಂಡಿ ಮುಂದುವರೆದ ಕಾಮಗಾರಿ 52,330. ಡಿಸಿಬಿ 39 ಮಲ್ಲಾಯಕನಕಟ್ಟೆ ಗ್ರಾಮದ ಚಿಕ್ಕತಮ್ಮಯ್ಯರ ಮನೆಯಿಂದ ನವೀನ್ ಕುಮಾರ್ ಮನೆಯವರೆಗೆ ಸಿಸಿ ರಸ್ತೆ ಮುಂದುವರೆದ ಕಾಮಗಾರಿ 74,403. ಡಿಸಿಬಿ 40 ಮಂಡ್ಯ ತಾಲೂಕು ಮಲ್ಲಾಯಕನಕಟ್ಟೆ ಗ್ರಾಮದ ಪರಮೇಶ್ವರ ಮನೆಯ ಬಳಿ ಸಿಸಿ ಚರಂಡಿ ಮುಂದುವರೆದ ಕಾಮಗಾರಿ 62,132. ಡಿಸಿಬಿ 46 ಮಂಡ್ಯ ತಾಲೂಕು ಗಂಡಾಳು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡಕ್ಕೆ ಪುರುಷ ವಿಕಲಚೇತನರ ಶೌಚಾಲಯ ನಿರ್ಮಾಣ 40,813. ಡಿಸಿಬಿ 47 ಗಂಡಾಳ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡಕ್ಕೆ ಮಹಿಳಾ ವಿಕಲಚೇತನರ ಶೌಚಾಲಯ ನಿರ್ಮಾಣ 55,761. ಧನ್ಯವಾದಗಳು. 2024-25 ಸಾಲಿನವರೆಗೆ ಟಿಪಿ ಮತ್ತು ಜೆಡ್ಪಿಯಿಂದ ಅನುಬಂಧಿತ ಅನುದಾನ ಯೋಜನೆಯ ವೆಚ್ಚದ ವಿವರಗಳು. ಮೊಡಚಕ್ನಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿ ಕಿಟಕಿ ಹಾಗೂ ಬಾಗಿಲು ರಿಪೇರಿ ಕಾಮಗಾರಿ 99,754. ಮೊಡಚಕ್ನಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಗೆ ವಿದ್ಯುತ್ ಕಾಮಗಾರಿ 42,848. ಮೊಡಚಕ್ನಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಕಾಮಗಾರಿ 3,54,794. ಮೊಡಚಕ್ನಳ್ಳಿ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ಹೆಚ್ಚುವರಿ ಕೊಠಡಿ ನಿರ್ಮಾಣ ಕಾಮಗಾರಿ 1,98,874. ಗಾನದಾಳು ಗ್ರಾಮದಲ್ಲಿ ನೂತನ ಗ್ರಂಥಾಲಯ ನಿರ್ಮಾಣ ಕಾಮಗಾರಿ 4,38,730. ಸಿಸಿ ಫಾರ್ಮ್ ಉಳ್ಳೆನಹಳ್ಳಿ ರಸ್ತೆಯಿಂದ ಎಚ್.ಎನ್. ರಾಜು ರವರ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ 70,603. ಸಿಸಿ ಫಾರ್ಮ್ ಪಾರ್ವತಮ್ಮನ ಮನೆಯಿಂದ ಮಂಚೇಗೌಡನ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 74,000. ಸರ್ ಉಳಿನಹಳ್ಳಿ ಪಂಚಾಯತಿ ಸರ್ ಇದು ಸರ್ ಅವೆರಡು ವರ್ಕು ಉಳಿನಹಳ್ಳಿ ಪಂಚಾಯತಿ GTC ಅದು ಉಳಿನಹಳ್ಳಿ ಪಂಚಾಯತಿಗೆ ಸೇರುತ್ತೆ. ಅದು ನಮ್ಮ ಪಂಚಾಯತಿ ವರ್ಕ್ ಅಲ್ಲ, ಅದು ವರ್ಕ್ ಆಗಿದೆ, ಸೋಷಿಯಲ್ ಆಡಿಟ್ ಆಗೈತೆ. ಅಲ್ಲಿ ಓದಿ ಅಂತ ಅಲ್ಲಿ ಇಲ್ಲಿ ಎರಡು ಓದಿ ಯಾಕೆ ಓದಿರಿ? ಗಾಂಧಾಳು ಗ್ರಾಮದ ಅಂಗನವಾಡಿ ಕಟ್ಟಡ ದುರಸ್ತಿ ಕಾಮಗಾರಿ 1,56,042 ರೂಪಾಯಿ. ಗಾಂಧಾಳು ಗ್ರಾಮ ಪಂಚಾಯಿತಿಯ ವಿಸಿ ಫಾರ್ಮ್ ಪರಿಶಿಷ್ಟ ಜಾತಿ ಕಾಲೋನಿಯ ಮುನಿಯಮ್ಮ ನಿವೇಶನದಿಂದ ರಾಜು ನಿವೇಶನದವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ 2,98,323. ಗಾಂಧಾಳು ಗ್ರಾಮ ಪಂಚಾಯಿತಿ ಮಲ್ಲಾಯಕನಕಟ್ಟೆ ಗ್ರಾಮದ ಅಭಿ ಮನೆಯಿಂದ ರಮೇಶರವರ ಮನೆಯ ನಿವೇಶನದವರೆಗೆ ಸಿಸಿ ಚರಂಡಿ ಕಾಮಗಾರಿ 1,78,673. ಮಲ್ಲಾಯಕನಕಟ್ಟೆ ಗ್ರಾಮದ ಡೈರಿ ರಾಜೀವನ ಮನೆಯಿಂದ ಮೇಲ್ಕೋಟೆ ರಸ್ತೆವರೆಗೆ ಸಿಸಿ ಚರಂಡಿ ಕಾಮಗಾರಿ 99,357. ಗಾಂಧಾಳು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುರಸ್ತಿ ಕಾಮಗಾರಿ 2,98,332. ಮಲ್ಲಾಯಕನಕಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಕಾಮಗಾರಿ ಹಾಗೂ ಸುಣ್ಣ ಬಣ್ಣ ಕಾಮಗಾರಿ 1,98,944. 2020-25 ಸಾಲಿನ ಅನಿರ್ಬಂಧಿತ ಅನುದಾನ ಯೋಜನೆಯ ಪರಿಷ್ಕೃತ ಕಾಮಗಾರಿಗಳ ಕ್ರಿಯಾ ಯೋಜನೆಗಳ ವಿವರ. ಮಂಡ್ಯ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾಯಕನಕಟ್ಟೆ 2 ಕೊಠಡಿಗಳ ಮೇಲ್ಛಾವಣಿ ದುರಸ್ತಿ ಹಾಗೂ ಸುಣ್ಣ ಬಣ್ಣ ಕಾಮಗಾರಿ 2,98,472. ಮೊಡಚಕ್ನಳ್ಳಿ ಗ್ರಾಮದ ಕುಟ್ಟಿಕೊಪ್ಪಲು ರಸ್ತೆಯಿಂದ ಬಾವಿಹಟ್ಟಿ ಶಂಕರನ ಮನೆಯವರೆಗೆ ರಸ್ತೆ ವೃತ್ತಿ ಕಾಮಗಾರಿ 1,19,383. ಮಲ್ಲಾಯಕನಕಟ್ಟೆ ಗ್ರಾಮದ 1ನೇ ಅಂಗನವಾಡಿ ದುರಸ್ತಿ ಕಾಮಗಾರಿ 1,18,271. ಗಾನಾಳು ಗ್ರಾಮದಿಂದ ಕೆರೆಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ 1,53,304 ರೂಪಾಯಿ. ಗಾಂಧಾಳು 2 ಅಂಗನವಾಡಿ ಕೇಂದ್ರಕ್ಕೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ 1,48,275. ಧನ್ಯವಾದಗಳು. ಜಿಲ್ಲಾ ಪಂಚಾಯಿತಿಯ ಅನುಬಂಧಿತ ಅನುದಾನದಲ್ಲಿ 5 ವರ್ಷದ ಅಂದ್ರೆ 2020-21ರಿಂದ 24-25 ವರೆಗೆ ಏನು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸಗಳಾಗಿದ್ದು ಆ ಕೆಲಸಗಳನ್ನ ಓದಿರ್ತಕ್ಕಂಥದ್ದು, ಆ ಸ್ಥಳ ಪರಿಶೀಲನೆ ಕೂಡ ಮಾಡ್ಕೊಂಡು ಬಂದಿದ್ದೀವಿ.
ಬೇಕಾದ್ರೆ ಅದಕ್ಕೆ ಛಾಯಾಚಿತ್ರ ಕೂಡ ಇದೆ, GPS ಆಧಾರಿತ ಫೋಟೋ ತಗೊಂಡು ಬಂದಿದ್ದೀವಿ. ನಿಮಗೆ ಡೌಟ್ ಬಂದರೆ ಬೇಕಾದರೆ ಆ ಸ್ಥಳನ ಪರಿಶೀಲನೆ ಮಾಡ್ಬೋದು. ಯಾಕಂದರೆ 5 ವರ್ಷದ ಯೋಜನೆಯನ್ನ ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ನೀವು ಓದಿರ್ತಕ್ಕಂಥದ್ದು. ಇಷ್ಟು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು 24-25ನೇ ಸಾಲಿನಲ್ಲಿ ಖರ್ಚು ವೆಚ್ಚದ ವಿವರ. ಅದರಲ್ಲಿ ಎಲ್ಲ ಕಾಮಗಾರಿಗಳನ್ನ ಸ್ಥಳ ಪರಿಶೀಲನೆ ಮಾಡಿಕೊಂಡು ಬಂದು ಕೂಡ ಮನೆ ಭೇಟಿಯನ್ನು ಕೂಡ ಮಾಡಿದ್ದೀವಿ. ಇದರಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹೇಳ್ಬೋದು. ಇಲ್ಲ ಅಂತಂದ್ರೆ ನಮ್ಮ ಕಡತದಲ್ಲಿ ಕಂಡು ಬಂದಂತಹ ಅಂಶಗಳ ಬಗ್ಗೆ ಹೇಳೋದಾದ್ರೆ, ಎಲ್ಲ ಕಡತದಲ್ಲೂ ಕೂಡ 3 ಹಂತದ ಛಾಯಾಚಿತ್ರ ಇರಬೇಕು. ಆದ್ರೆ ನಾವು ಒಂದು 5-6 ಕಡತದಲ್ಲಿ ಇರಲಿಲ್ಲ. ಈಗ ಮೇಡಮ್ ಇವತ್ತು ಹಾಕ್ಸಿ ನಮಗೆ ಕೊಟ್ಟಿದ್ದಾರೆ. ಆ ಪ್ರಕರಣವನ್ನ ಕೈಬಿಟ್ಟಿದ್ದೀವಿ. ಜೊತೆಗೆ ನಮಗೆ ಏನು ಕಮ್ಯುನಿಟಿ ವರ್ಕ್, ಸಿಸಿ ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಜಲ್ಲಿ ಮೆಟ್ಲಿಂಗ್ ಆಗಿರ್ಬೋದು, ನಡೆದಿರ್ತಕ್ಕಂಥ ಕಾಮಗಾರಿಗಳಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಒಂದು ರಾಜಧನವನ್ನ ಕಟ್ಟಬೇಕು ಅಂತ ಇದೆ. ಅದರಲ್ಲಿ ನರೇಗಾ ಯೋಜನೆಯಲ್ಲೂ ಕೂಡ ರಾಜಧನವನ್ನ ಕಟ್ಟಿ ನಮಗೆ ಚಲನನ್ನ ಹಾಜರುಪಡಿಸಿದ್ದಾರೆ. ಆದ್ರೆ PRD ಇಲಾಖೆಯಲ್ಲಿ 2 ಕಾಮಗಾರಿಗಳು ಅನುಷ್ಠಾನ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತ ಒಂದು K2 ಚಲನ್ ರಾಜಧನ ಕೊಟ್ಟಿರೋದನ್ನ ನಮಗೆ ಕೊಟ್ಟಿರೋದಿಲ್ಲ. ಜೊತೆಗೆ 15ನೇ ಹಣಕಾಸು ಯೋಜನೆಯಲ್ಲೂ ಕೂಡ ಕಾಮಗಾರಿಗಳಿಗೆ ರಾಜಧನವನ್ನ ಕಟ್ಟಿದ್ದಾರೆ. 1,05,546 ರೂಪಾಯಿ ಕಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು 3 ಕಾಮಗಾರಿಗಳಿಗೆ ಕಟ್ಟಬೇಕು ಮೇಡಮ್. ಇದು 6,090 ರೂಪಾಯಿಯನ್ನ ಕಟ್ಟಬೇಕಾಗ್ತದೆ. ಅದು ಇವಾಗ ಕಟ್ಟಿಸ್ತೀವಿ ಅಂತೇಳಿ ನಾವು ಹೇಳಿದ್ವಿ, ಅದು ಚಲನನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಕೂಡ ಇಷ್ಟು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದಂತಹ ಅಂಶಗಳಾಗಿರುತ್ತೆ. ಜೊತೆಗೆ ಒಂದು ನೇಮ್ ಬೋರ್ಡ್ಗೆ ಹೆಚ್ಚುವರಿ ಪೇಮೆಂಟ್ ಆಗಿದೆ. 2 ಕಡತವನ್ನ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಕೊಟ್ಟಿಲ್ಲ. ಇವತ್ತೇನಾದರೂ ಈ ಸಭೆ ಒಳಗಡೆ ಕೊಟ್ಟರೆ ಆ ಪ್ರಕರಣವನ್ನ ಕೈ ಬಿಡ್ತೀವಿ. ಇಲ್ಲಾಂದ್ರೆ ಅದು ಪ್ರೋಸೆಸ್ ವ್ಯಾಲ್ಯೂಯೇಷನ್ ಆಗ್ತದೆ ಅಂತೇಳಿ ವರದಿನಲ್ಲಿ ನಾವು ತೋರಿಸಿದ್ದೀವಿ. PRD ಮೇಡಮ್ ಒಂದು ಶೌಚಾಲಯ ಮತ್ತು ಒಂದು ರಸ್ತೆದು ಫೈಲ್ಸ್ ಕೊಟ್ಟಿಲ್ಲ. ಹಾಗಾಗಿ ಅವರು ಬೆಳಿಗ್ಗೆನೂ ಕೊಡ್ತೀವಿ ಅಂದರು, ನಮ್ಗೆ ಇನ್ನೂ ಕೊಟ್ಟಿಲ್ಲ ಮೇಡಮ್. ಸಭೆ ಮುಗಿಯೋದ್ರೊಳಗಡೆ ಕೊಟ್ಟರೆ ಅದನ್ನು ವರದಿನಲ್ಲಿ ತೋರಿಸ್ತೀವಿ ಮೇಡಮ್. ಇಷ್ಟು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದಂಥ ಅಂಶಗಳಾಗಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚಿನ ಒಂದು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಳ್ಳಿ. ನಿಮ್ಮ ಗ್ರಾಮದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೋಸ್ಕರ. ಜೊತೆಗೆ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಒಂದು ಕಾಮಗಾರಿಗಳು, ರೇಷ್ಮೆ ಇಲಾಖೆ, ತೋಟಗಾರಿಕೆ, ಅರಣ್ಯ, ಕೃಷಿ, ಮೀನುಗಾರಿಕೆ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಒಂದು ವೈಯಕ್ತಿಕ ಸೌಲಭ್ಯಗಳನ್ನು ಎಲ್ಲ ಸಾರ್ವಜನಿಕರು ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾನವ ದಿನಗಳನ್ನು ಸೃಜನೆ ಮಾಡಿ. ಯಾಕಂದರೆ 1,500 ಜಾಬ್ ಕಾರ್ಡ್ ಇದ್ದೀರಾ, ಆದರೆ 400 ಚಿಲ್ಲರೆ ಅಷ್ಟೇ ಜಾಬ್ ಕಾರ್ಡ್ ಹೋಲ್ಡರ್ಸ್ ಕೆಲಸ ಮಾಡಿದ್ದೀರಾ. ನೀವು ಕೆಲಸ ಮಾಡ್ದೇ ಸುಮ್ಮನೆ ಜಾಬ್ ಕಾರ್ಡ್ ಮನೇಲಿ ಮಾಡಿಸಿ ಇಟ್ಕೊಂಡ್ರೆ ಅದನ್ನ ಡಿಲೀಟ್ ಮಾಡಿಬಿಡ್ತಾರೆ. ಯಾಕಂದರೆ ಏನೇ ಫಲಾನುಭವಿ ಯೋಜನೆಯನ್ನು ಸದ್ಬಳಕೆ ಮಾಡ್ಕೋತಾ ಇಲ್ಲ ಅಂತೇಳಿ ಡಿಲೀಟ್ ಮಾಡಲಿಕ್ಕೆ ಹೇಳ್ತಾರೆ. ಹಾಗಾಗಿ ಪ್ರತಿ ವರ್ಷ ನಿಮಗೆ ಒಂದು ಕುಟುಂಬಕ್ಕೆ 100 ದಿನ ಏನು ಮಾನವ ದಿನಗಳು ಸೃಜನೆ ಆಗ್ತದೆ, ಆ ಅನುದಾನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ನೆಚ್ಚಿನ ಎಲ್ಲ ಸಾರ್ವಜನಿಕ ವರ್ಗದವರಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಸರ್, ನಮ್ಮದು 2ನೇ ಬಿಲ್ ಬಂದಿಲ್ಲ ಮೇಡಮ್. ಅಲ್ಲಿ 5 ವರ್ಷ ಆಗದೆ ಒಟ್ಟಿಗೆ ಬಿಲ್ಲು. ಈ ಸಲ ಮೇಡಮ್ ಈ ಸಲ ಲೀಸ್ ಆಗಿದೆ ನೋಡಿ. ಹಿಂಗೆ 6 ವರ್ಷ 7 ವರ್ಷನೇ ನಡೀತಾ ಇದೆ. ಇಲ್ಲ, ಈ ಸಲ ಸರ್ ಸುರೇಶ್ ಸರ್ ಇವ್ರು ಇದೆಯಾ ಕೇಳಿ ಎಲ್ಲಾರ್ದು ಶ್ವೇತಾ ಕೆಂಪರಾಜು ಬುಟ್ಟಿನ ಎಲ್ಲ ಅಪ್ಡೇಟ್ ಆಗಿದೆ. ಶ್ವೇತಾ ಮಂಚೇಗೌಡ ಇವರ ದನದ ಕೊಟ್ಟಿಗೆ ಇದು ಜಾಬ್ ಕಾರ್ಡ್ ನ ಸಮಸ್ಯೆಯಿಂದ ಇವರೊಬ್ಬರನ್ನ ಹೊರತುಪಡಿಸಿ ಇನ್ನು ಯಾರ್ಯಾರು ಫಲಾನುಭವಿಗಳು ವೈಯಕ್ತಿಕ ಫಲಾನುಭವಿಗಳಿದ್ರು ಮುಂದಿನ ಸಾಮಗ್ರಿ ಬಿಲ್ ಪಾವತಿ ಆದಾಗ ನಿಮ್ಮೆಲ್ಲರದು ಆಗುತ್ತೆ. ಈಗ ಯಾವ್ದು 3 ಕಾಮಗಾರಿಗಳದ್ದು ಟ್ಯಾಕ್ಸ್ ಅಮೌಂಟ್ ಬರ್ತಿರೋದ್ರ ಬಗ್ಗೆ ಹೇಳಿದ್ರೆ ಚಲನ್ ತೆಗ್ದಿದ್ದೀವಿ. ಸರ್, ವೈಯಕ್ತಿಕ ಫಲಾನುಭವಿದು ಮೆಟೀರಿಯಲ್ ಬಿಲ್ಲು ವೈಯಕ್ತಿಕ ನಿಮ್ಮ ಒಂದು ಅಕೌಂಟಿಗೆ ಬರೋದು. ವೈಯಕ್ತಿಕ ಫಲಾನುಭವಿ ಬೇರೆ ಯಾವುದೇ ಅಕೌಂಟಿಗೆ ಹಾಕೋಂಗಿಲ್ಲ. ನಿಮ್ಮ ಅಕೌಂಟ್ ನಂಬರ್ಗೆ ಬರುತ್ತೆ. ನಿಮ್ಮ ಕಂಪ್ಯೂಟರ್ ಆಪರೇಟರ್ನ ಕೇಳಿ ಯಾವ ಡೇಟಲ್ಲಿ ಪೇಮೆಂಟ್ ಮಾಡಿದ್ದಾರೆ ಅಂತ. MIS ಮಾಡಿದರೆ ಖಂಡಿತ ನಿಮ್ಮ ಅಕೌಂಟ್ಗೆ ಅನುದಾನ ಬರುತ್ತೆ, ಯಾವುದೇ ಸಮಸ್ಯೆ ಇಲ್ಲ. ಯಾಕಂದರೆ 2020-21 ಶೌಚಾಲಯ ಬಿಲ್ನ ಇವಾಗ ಮೆಟೀರಿಯಲ್ ಪೇಮೆಂಟ್ ಮಾಡಿಕೊಟ್ಟಿದ್ದಾರೆ 8,000 ಚಿಲ್ಲರೆ. ಅದಕ್ಕೆ ನಾನು ಅವ್ರ ಹತ್ರ ದೃಢೀಕರಣ ಪತ್ರವನ್ನು ತಲುಪಿದೆ ಅಂತ ಹಾಕ್ಸಿ ಅಂತ ಕೂಡ ನಾನು ಮೇಡಮ್ಗೆ ಹೇಳಿದೆ. ಹಾಕ್ಸಿದ್ದೀವಿ ಅಂತ ಹೇಳಿದ್ದಾರೆ. ನನಗೆ 6,000 ಚಿಲ್ಲರೆ ಚಲನ್ ಕಟ್ಟಿರಲಿಲ್ಲ. ಈಗ ನಮ್ಮ ಸಾಮಾಜಿಕ ಪರಿಶೋಧನೆ ಒಳಗಡೆ ಚಲನನ್ನು ಕಟ್ಟಿ ಹಾಜರುಪಡಿಸಿದ್ದಾರೆ. ಅದನ್ನು ಕೂಡ ನಾವು ವರದಿನಲ್ಲಿ ತೋರಿಸ್ತೀವಿ. ಜೊತೆಗೆ ರಾಜ್ಯ ಹಣಕಾಸು ಯೋಜನೆಯಲ್ಲಿ ಮಲ್ಲಾಯಕನಕಟ್ಟೆ ಹಿರಿಯ ಪ್ರಾಥಮಿಕ ಶಾಲೆಗೆ ಶಾಲಾ ಕೊಠಡಿ ದುರಸ್ತಿ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಕೊಠಡಿನೂ ಮಾಡಿದ್ದಾರೆ. ಆದರೆ 2 ಕೊಠಡಿಯಲ್ಲಿ ದುರಸ್ತಿಯನ್ನು ಮಾಡಿಲ್ಲ. ಸುಣ್ಣ ಬಣ್ಣ ದುರಸ್ತಿ ಅಂತ ಇದೆ. ಅದರಲ್ಲಿ 2 ಕೊಠಡಿ ಬ್ಯಾಲೆನ್ಸ್ ಇದೆ. ಹಾಗಾಗಿ ಅದನ್ನ ವರದಿನಲ್ಲಿ ತೋರಿಸಿದ್ದೀವಿ.
ಮೇಡಮ್ ಇದು ನಂದಿಣ ಲೇಬರ್ ಬಂದಂತೂ ಓಪನ್ ಮಾಡ್ಬಿಟ್ಟು ಕಾಣಿಗೆ ಪಾಚಿ ಕಟ್ಟಿಗೆ ಒಳಕ್ಕೆ ನೀರು ಹೋಯ್ತದಲ್ಲ ಅದು ಪಾಚಿ ಕಟ್ಟಿಗೆ ಒಳಕ್ಕೆ ನೀರು ಹೋಯ್ತದೆ ಮಳೆ ಹಿಡ್ಕೊಳ್ಳಾಗಿ ಎಲ್ಲ ಜೆಸಿಬಿ ಲೇಬರ್ ಯಾರು ಬರೋದಿಲ್ಲ ಯಾರು ಬರೋದಿಲ್ಲ ನಲ್ಲಿ ಗುಂಡಿ ತೆಗಿ ಮೇಡಮ್ ಇದು ನೇಮ್ ಬೋರ್ಡ್ ಎಕ್ಸೆಸ್ ಪೇಮೆಂಟ್ ಎಲ್ಲ ಕಲ್ಸ್ಕೊಳ್ತಾರೆ ಟೋಟಲ್ ಮೆಟೀರಿಯಲ್ ಅಷ್ಟೊತ್ತಿಂದ ಫೋನ್ ಹಿಡಿದು ಏನು ಮಾಡ್ತಿದ್ದೆ ನಾನು ಅವ್ರಿಗೆ ನೋಡ್ತೀನಿ ಅಲ್ಲಿ ಈ ಕಡೆ ಕೊಡಿ ಅವ್ರಿಗೆ ಬಂದಿದೆ ಅಲ್ವಾ ಮೆಟೀರಿಯಲ್ ನೀತಿಂದಣ್ಣ ಟೋಟಲ್ ಮೆಟೀರಿಯಲ್ ಸಾಕಲ್ವಾ ವಿಡಿಯೋ ದೇವ್ರಿಗೆ ಮಾತಾಡಿದ್ವಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ. ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಇಲಾಖೆ ಯೋಜನೆಗಳು ಬಂದು ನರೇಗಾ ಯೋಜನೆ ಮೇನು. ನರೇಗಾದಲ್ಲಿ ತೆಂಗು, ಬಾಳೆ, ಸೀಬೆ, ಪಪ್ಪಾಯ ನೀವು ಯಾವುದೇ ಬೆಳೆ ಮಾಡ್ಕೊಂಡ್ರು ನಾವು ಅದಕ್ಕೆ ಸಹಾಯಧನ ಕೊಡ್ತೀವಿ. ಅದಕ್ಕೆ ನೀವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಕ್ರಿಯಾ ಯೋಜನೆ ಈಗೆಲ್ಲ ಮೊದಲೆಲ್ಲ ಇಲ್ಲಿ ಹೆಸರು ಬರೆಸ್ತಿದ್ರಿ ಪಂಚಾಯತಿಲಿ, ಈಗೆಲ್ಲ ಫುಲ್ ಆನ್ಲೈನ್ ಆಗಿದೆ. ಅದಕ್ಕೆ ಈಗ ನೀವು ಇನ್ನೂ ಈಗ ಅಡಿಷನಲ್ ಆಕ್ಷನ್ ಪ್ಲಾನ್ ಅಂತ ನಾವು ಹೊಸದಾಗಿ ಈಗ ಮಾಡೋರಿಗೆ ಯಾರು ಇದ್ದೀರಾ ಅವ್ರಿಗೆ ಹೆಸರು ಸೇರಿಸ್ಕೊಂತ ಇದೀವಿ. ನೀವು ಯಾರಾದ್ರೂ ಈಗ ಮಾಡ್ಬೇಕು ತೆಂಗು ಬಾಳೆ ಅಂದ್ರೆ ಬಂದು ನನ್ನ ಹತ್ರ ಹೆಸರು ಬರ್ಸಿ. ಅದಾದ್ಮೇಲೆ ಇದೆ ತೋಟಗಾರಿಕೆ ಬೆಳೆಗಳಿಗೆ ಎಲ್ಲಾ ಬೆಳೆಗಳಿಗೂ ಹನಿ ನೀರಾವರಿ, ನಮ್ದು ಮೇನ್ ಹನಿ ನೀರಾವರಿ ಮಾಡ್ಕೊಡ್ತೀವಿ. 90% ಎಲ್ಲಾ ವರ್ಗದ ರೈತರಿಗೂ 90% ಸಹಾಯಧನ ಇದೆ. ಅಡಿಕೆ ಬೆಳೆ ಒಂದು ಬಿಟ್ಟು ಬೇರೆ ಎಲ್ಲಾ ಬೆಳೆಗೂ ನಾವು ಹನಿ ನೀರಾವರಿ ಕೊಡ್ತೀವಿ. ಅದೇ ತರ ಈಗ ಹೊಸ ಬೆಳೆ ಅಂದ್ರೆ ತಾಳೆ ಬೆಳೆ, ನಿಮ್ಗೆ ಗೊತ್ತೋ ಈಗ ಪಾಮ್ ಆಯಿಲ್ ಯೂಸ್ ಮಾಡ್ತಾರಲ್ಲ, ಆ ಬೆಳೆನ ಬೆಳೆದ್ರೆ ನಿಮ್ಗೆ 2.5 ಎಕರೆಗೆ 20,000 ಸಹಾಯಧನ ಕೊಡ್ತೀವಿ. ಆಮೇಲೆ ಪ್ರತಿ ವರ್ಷ ನಿಮ್ಗೆ ಮೇಂಟೆನೆನ್ಸ್ ಅಂತ ಕೊಡ್ತೀವಿ 5,700 ರೂಪಾಯಿ ಪರ್ ಹೆಕ್ಟರ್ಗೆ. 4 ವರ್ಷದವರೆಗೆ ಮೇಂಟೆನೆನ್ಸ್ ಕೊಡ್ತೀವಿ. ಅದೇ ರೀತಿ ಅದು ತಾಳೆ ಬೆಳೆ ಒಳಗಡೆ ಅಂತರ ಬೆಳೆ ಏನಾದ್ರು ಮಾಡ್ಕೊಂಡ್ರೆ ತರಕಾರಿ ಬೇರೆ ಬೇರೆ ಬೆಳೆಗೆ ಅದಕ್ಕೂ ಸಹಾಯಧನ ಇದೆ. ನೀವು ಹೊಸ ಬೆಳೆ ಮಾಡ್ಬೋದು. ಅದೇ ರೀತಿ ತೆಂಗೊಳಗಡೆ ಕೋಕೋ, ಕಾಳ್ಮೆಣಸು, ನೀವೇನಾದ್ರು ತೆಂಗು ಈಗ 25-30 ವರ್ಷದ ಮರ ಇರುತ್ತೆ, ಅದ್ರೊಳಗಡೆ ನೀವು ಕೋಕೋ ಚಾಕ್ಲೇಟ್ ಯೂಸ್ ಮಾಡ್ತಾರದು, ಅದಕ್ಕೂ ಸಹಾಯಧನ ಕೊಡ್ತೀವಿ. ಆಮೇಲೆ ಯಾವುದೇ ಮೆಷಿನರೀಸ್ ಯಾಂತ್ರೀಕರಣ ಎಲ್ಲ ವರ್ಗ ಇದು ಏನು SC/ST ರೈತರಿಗೆ 50% ಸಬ್ಸಿಡಿ ಇದೆ, ಜನರಲ್ ಅವರಿಗೆ 40% ಸಬ್ಸಿಡಿ ಇದೆ. ಆಮೇಲೆ ಈರುಳ್ಳಿ ಮನೆ ಅಂತ ಕೊಡ್ತೀವಿ ನಾವು. ಈರುಳ್ಳಿ ಮನೆ ಅಂದ್ರೆ ನೀವು ಈರುಳ್ಳಿ ಬೆಳೆಗಾರರಾಗಿರ್ಬೇಕು. ಅದಕ್ಕೆ ನಿಮ್ಗೆ ಈ ವರ್ಷ 1 ಲಕ್ಷ ಸಹಾಯಧನ ಇದೆ. ಸೊ ಅದು 50% ಸಬ್ಸಿಡಿ ಇದೆ. ಇಷ್ಟು ನಮ್ಮ ಇಲಾಖೆ ಯೋಜನೆಗಳು. ಇನ್ನೇನಾದ್ರು ಬೇರೆ ಮಾಹಿತಿ ಬೇಕು ಅಂದ್ರೆ ನಾನು ನಂಬರ್ ತಗೊಂಡು ಪಂಪ್ ಸೆಟ್ ಬಿದ್ದೋಗಿದ್ರೆ ಅದು ರೆಡಿ ಮಾಡ್ಲಿಕ್ಕೆ ಏನಾರ ವ್ಯವಸ್ಥೆ ಇದೆಯಾ? ನಮ್ಮಲ್ಲಿ ಕೃಷಿ ಇಲಾಖೆ ಹೂಳು ಎತ್ತಕ್ಕೆ ಏನಾರ ಇದೆಯಾ ಬಾವಿದು? ಬಾವಿ ಹೂಳಕ್ಕಿಲ್ಲ, ಕೆರೆ ಹೊಂಡ. ಆ ಥರ ಇದೆ. ಮಾಮೂಲಿ ರೌಂಡ್ ಬಾವಿ ಇರ್ತಾವಲ್ಲ, ಪಂಪ್ ಸೆಟ್ ಮಾಡಿಕೊಂಡು ಆ ಥರ ಬಾವಿಗಳಿಲ್ಲ. ಪಂಪ್ ಸೆಟ್ ಮಾಡಿಕೊಂಡ್ರೆ ರೌಂಡ್ ಬಾವಿ ಅದಕ್ಕಿಲ್ಲ. ಕೆರೆ ಸಾರ್ವಜನಿಕ ಕೆರೆ ಕಟ್ಟೆಗಿರುತ್ತೆ. ಕೊಡಿ ಸರ್, ಕೊಡಿ ವಿಡಿಯೋ ಮಾಡಿ ಸರ್. ಬೈಕ್ ಇಸ್ಕೊಂಬ. ದಯವಿಟ್ಟು NREGಯಿಂದಲೇ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳಾಗೋದು. ಏನೇ ಇದ್ರೂ ಸ್ವಲ್ಪ ಹೆಚ್ಚಿಗೆ ಮಾಡಿ ಈ ರೀತಿ ಕೆಲಸ ಮಾಡಿ, ಈ ರೀತಿ ಕೆಲಸ ಬಿಡಿ ಅಂತ ಮಾಡಿಸ್ಕೋಬೇಕು ವಿನ ಕುಂದುಕೊರತೆಗಳ ತರಬಾರ್ದು. ಕಂಪ್ಲೇಂಟ್ಗಳು ಮಾಡ್ದಂಗೆ ನಾವೇ ಇಲ್ಲಿ ಮಾಡ್ಕೊಬಿಟ್ರೆ ಇನ್ನೂ ಒಳ್ಳೆಯದು. ಸರಿಯಾಗಿ ಮಾಡ್ಬೇಕಲ್ವ, ಇನ್ನೂ ಸ್ವಲ್ಪ ಸರಿಯಾಗಿ ಮಾಡಪ್ಪ, ಇನ್ನೂ ಸ್ವಲ್ಪ ಇಷ್ಟು ದೂರ ಮಾಡಪ್ಪ ಅಂತೇಳಿ ಮಾಡಿಸ್ಕೋಬೇಕು. ಇದನ್ನೆಲ್ಲ ತಗೊಂಡು ಒತ್ಕೊ ಹೋಗ್ಬಾರ್ದು ಎಲ್ಲ ಕಡೆಗೂ. ಯಾಕೆಂದರೆ NREGಲಿ ಆಗುವಂಗೆ ಕೆಲಸಗಳು ಗ್ರಾಮಗಳಲ್ಲಿ ಇನ್ನೆಲ್ಲೂ ಆಗೋದಿಲ್ಲ. ತಾಲೂಕ್ ಪಂಚಾಯತ್ ಇಸ್ಕೊಂಡಿರ, MLA MP ಇಸ್ಕೊಂಡಿರ, ಅವ್ರಿಗೆ ಗ್ರ್ಯಾಂಟ್ ಇಲ್ಲದೇ ಒದ್ದಾಡ್ತಾ ಕೂತವ್ರೆ. ಒಂದೊಂದು ಹಳ್ಳಿಯಲ್ಲಿ ದುಡ್ಡು ಹಾಕರು.
ದಯವಿಟ್ಟು ಸಹಕರಿಸಿ. NRE ಕೆಲಸ ಮಾಡೋರಿಗೆ ಅವಕಾಶ ಮಾಡಿಕೊಡಿ. ಏನಾದ್ರು ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು, ಹೆಚ್ಚಿಗೆ ಮಾಡಿಸ್ಕೊಳ್ಳಿ. ಇಷ್ಟೇ. ನಮಸ್ಕಾರ. ಗಾಣದಾಳು ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಇವತ್ತು 25-26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆಯನ್ನು ಇವತ್ತು ಆಯೋಜಿಸಿದ್ದಾರೆ. ಈ ಒಂದು ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು, PDO ಮತ್ತೆ ಎಲ್ಲ ಸದಸ್ಯರು ಮತ್ತೆ ಸರ್ವ ಮತ್ತೆ ಸಮುದಾಯದ ಸದಸ್ಯರೇ, ಗ್ರಾಮಸ್ಥರೇ, ಈಗಾಗಲೇ ಏನೆಲ್ಲ ಈ ಪಂಚಾಯತಿ ವ್ಯಾಪ್ತಿಗೆ NREGಯಿಂದ ಮತ್ತೆ 15ನೇ ಹಣಕಾಸು ಯೋಜನೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗಿದ್ದಾವೆ ಅನ್ನೋದನ್ನ ಮಂಡನೆಯನ್ನ ಮಾಡಿದ್ರು. ಯಾವುದೇ ರೀತಿ ಆಕ್ಷೇಪಣೆ ಇರಲಿಲ್ಲ. ಒಬ್ರು ಹಿಂದಿನ ಸದಸ್ಯರು ಒಳ್ಳೆ ಮಾತು ಹೇಳಿದ್ರು. ಗ್ರಾಮ ಪಂಚಾಯತಿ ಅನೇಕ ರೀತಿಯಾದಂತಹ ಅನುದಾನಗಳು, ಹೆಚ್ಚು ಅನುದಾನಗಳು ಈ ಗ್ರಾಮ ಪಂಚಾಯತಿಗೆ ಬರ್ತದೆ. ಅದನ್ನ ನೀವು ಆಗ್ಲೇ ವಾರ್ಡ್ ಸಭೆ ಆಗಿದೆ ಅನ್ಕೊಂಡಿದೀನಿ, ಆಗಿದೆ. ಅದನ್ನ ಆದ್ಮೇಲೆ ಇದನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿ ತಮಗೆ ಏನೆಲ್ಲ ಸೌಲಭ್ಯಗಳು ಬೇಕಾಗುತ್ತೆ ಆ ವ್ಯಾಪ್ತಿಯಲ್ಲಿ ತಮಗೆ ಸಿಗ್ಬೇಕು ಅನ್ನೋದನ್ನ ನಾವು ಮನವಿ ಮಾಡಿದಿರಿ. ಆ ಮನವಿಯನ್ನ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಕಮಿಟಿಯಲ್ಲಿ ಆದ್ಯತೆಯ ಆಧಾರದಲ್ಲಿ ಕ್ರಿಯಾ ಯೋಜನೆಯನ್ನ ಮಾಡಿಕೊಂಡು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಏನೆಲ್ಲ ಅಭಿವೃದ್ಧಿಯನ್ನ ಮಾಡಕ್ ಸಾಧ್ಯ ಆಗುತ್ತೆ ಅದನ್ನ ಪ್ರಾಮಾಣಿಕವಾಗಿ ಮಾಡುವಂತ ಪ್ರಯತ್ನವನ್ನ ನಮ್ಮ ಗ್ರಾಮ ಪಂಚಾಯತಿ ತಗೋಬೇಕಾಗತ್ತೆ. ಮತ್ತೆ ನಮ್ಮ PDO ಮತ್ತೆ ಏನ್ ಸಿಬ್ಬಂದಿ ವರ್ಗ ಇದ್ದೀರೋ ಏನೆಲ್ಲ ಸಮಸ್ಯೆಗಳೀಗ ಅವ್ರ ವೈಯಕ್ತಿಕ ಸಮಸ್ಯೆನ ತಗೊಬಂದ್ರು, ದಯಮಾಡಿ ಅದನ್ನ ಯಾವ ಸಮಸ್ಯೆ ಬರುತ್ತೆ ಅದಕ್ಕೆ ಲಿಖಿತವಾಗಿ ನೀವೇನ್ ಹೇಳಕ್ ಸಾಧ್ಯ ಆಗುತ್ತೆ, ನಿಮ್ ವ್ಯಾಪ್ತಿಯಲ್ಲಿ ಏನ್ ಸಾಧ್ಯ ಇಲ್ಲ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಡುವಂತ ಪ್ರಯತ್ನನ ಆ ಕ್ಷಣದಲ್ಲೇ ಮಾಡಿದ್ರೆ ಅವ್ರು ಇಲ್ಲಿ ತನಕ ತರುವಂತ ಕೆಲಸ ಆಗೋದಿಲ್ಲ. ಅದನ್ನ ಕೂಡ ನೀವು ಮಾಡ್ಬೇಕಾಗತ್ತೆ. ಇಲ್ಲದೆ ಇದ್ರೆ ಯಾವ ಕಾರ್ಯಕ್ರಮದಲ್ಲಿ ಏನ್ ಹೇಳ್ಬೇಕು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ. ಇವತ್ತು ನಡೀತಿರೋದು ಸೋಷಿಯಲ್ ಆಡಿಟ್. ಇವ್ರು ಏನ್ ಹಣ ಬಂದಿತ್ತು, ಏನೆಲ್ಲ ಕೆಲಸ ಆಗಿದೆ, ಆ ಕೆಲಸದಲ್ಲಿ ಏನಾರ ಲೋಪಗಳಿದಾವ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ತಾಲೂಕ್ ಪಂಚಾಯತಿ ತಂಡ ಬಂದಿದೆ. ಅವರು ಕೇವಲ ರೆಕಾರ್ಡ್ಸ್ ಅಷ್ಟೇ ನೋಡ್ತಾ ಇಲ್ಲ, ಅವರು ಕಾಮಗಾರಿ ನಡೆದಿರುವಂತ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮತ್ತೆ ಫೋಟೋ ಸಮೇತ ಅಲ್ಲಿ ವರದಿಯನ್ನು ಕೂಡ ಮಾಡ್ಕೊ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಏನೋ ವ್ಯತ್ಯಾಸಗಳು ಹೆಚ್ಚು ಪ್ರಮಾಣದಲ್ಲಿ ಕಂಡು ಬಂದಿಲ್ಲ ಅಂತ ಹೇಳಿ ವರದಿ ಮಾಡಿದ್ದಾರೆ. ಜೊತೆಗೆ ಹಣಕಾಸು ಏನ್ ಬರುತ್ತೋ ಅನುದಾನ, ದಯಮಾಡಿ ಅನುದಾನವನ್ನ ನಿಗದಿತ ಅವಧಿ ಒಳಗಡೆ, ಈಗ ಬಂದಿರೋ ಅನುದಾನ ನೋಡಿದಾಗ 68,85,617 ರೂಪಾಯಿ ಬಂದಿದೆ. 44 ಲಕ್ಷ ಮಾತ್ರ ಬಳಕೆ ಆಗಿದೆ ಅಂತ ವರದಿ ಇದೆ. ಇನ್ನು ಬಾಕಿ ಇರುವಂತ ಅನುದಾನ ಉಳ್ಕೊಂಡಿದೆ, ಇನ್ನು 11 ಲಕ್ಷ ಚಿಲ್ಲರೆ ಅನುದಾನ ಉಳ್ಕೊಂಡಿದೆ. ಆ ನಿಟ್ಟಿನಲ್ಲಿ ಕ್ರಿಯಾ ಯೋಜನೆಯನ್ನ ಯಶಸ್ವಿಯಾಗಿ ಮಾಡಿ ಎಲ್ಲ ಫಲಾನುಭವಿಗಳಿಗೆ ಈ ನಿಟ್ಟಿನಲ್ಲಿ ಅರಿವು ಮೂಡಿಸುವಂತ ಪ್ರಯತ್ನ, ಎಲ್ಲರಿಗೂ ಅರಿವು ಮೂಡಿಸುವಂತ ಪ್ರಯತ್ನ ಆಗ್ಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಸರ್ಕಾರದ ಉದ್ದೇಶ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯಿತಿಯ ಕೇಂದ್ರೀಕೃತ ಆಡಳಿತ ಮಾಡಿಕೊಂಡು ಇಲ್ಲಿ ಎಲ್ಲ ಸೌಲಭ್ಯಗಳು ಎಲ್ರಿಗೂ ದೊರೀಬೇಕು ಅನ್ನುವಂತ ಆಶಯ ಏನಿದೆಯೋ ಆ ಆಶಯಕ್ಕೆ ಪೂರಕವಾಗಿ ಗಾಣದಾಳು ಪಂಚಾಯಿತಿಯ ಎಲ್ಲ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರು ನಿಮಗೆ ಸಿಕ್ಕಿರುವಂತ ಅವಧಿಯನ್ನ ನೀವು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲ ಗ್ರಾಮಸ್ಥರಿಗೂ ಕೂಡ ಒಳ್ಳೇದಾಗ್ಲಿ. ಗ್ರಾಮ ಪಂಚಾಯಿತಿಯ ಕೆಲಸ ಕಾರ್ಯಗಳಲ್ಲಿ ತಾವು ಸಕ್ರಿಯವಾಗಿ ಭಾಗಿಯಾಗಿ ಈ ಗ್ರಾಮವನ್ನ ಮಾದರಿ ಗ್ರಾಮವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ನೀಡಿದ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತಾಡ್ತೀನಿ. ಈ ದಿನದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಶ್ರೀಯುತ ಉಮೇಶ್ ರವರು, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ದಕ್ಷಿಣ ವಲಯರವರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ರಸ್ತೆ ಅವಕಾಶ ಇಲ್ಲ, ಬರೀ 10% ಮಾತ್ರ ಅದನ್ನ ಇನ್ಕ್ರೀಸ್ ಮಾಡ್ಬಿಟ್ಟವ್ರೆ. ಯಾವ ರಸ್ತೆ ಆಗ್ಲಿ ಎಲ್ಲಾ ರಸ್ತೆನೂ ಮಾಡ್ಕೋಬಹುದು, ಅವಕಾಶ ಇದೆ. ಲೇಬರ್ಸ್ ಅವ್ರೆ, ಮೆಟೀರಿಯಲ್ ವೆಂಡರ್ಸ್ ಅವ್ರೆ, ಎಲ್ಲ ಅವ್ರೆ. ರಸ್ತೆ ಮಾಡೋಕ್ ಅವಕಾಶ ಇಲ್ಲ. ಜನಕ್ಕೇನೋ ಬರೀ ಕಾಲುವೆ ಕಟ್ಟೆ ಇದು ಹುಡುಕ್ತಾರೆ, ರಸ್ತೆ ಯಾರು ಮಾಡ್ತಲ್ಲ. ಚರಂಡಿ ರಸ್ತೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ, ಯಾಕೆ ಕೊಡೋದಿಲ್ಲ ಅಂತ ಒಂಚೂರು ಹೇಳಿದ್ರೆ ಜನ ಮುಂದೆ ಒಂಚೂರು ಅನುಕೂಲ ಆಯ್ತು. ಸರ್ಕಾರ ಏನ್ ಮಾಡೈತೆ ಅಂದ್ರೆ ಈ ರಸ್ತೆ ಚರಂಡಿನ ಈಗ ಮೆಟೀರಿಯಲ್ ಓರಿಯೆಂಟೆಡ್ ಅದು
ರಸ್ತೆ ಚರಂಡಿ ಈಗ ಬಿಲ್ಡಿಂಗು ಮತ್ತೆ ಇಂಥವೆಲ್ಲ ಏನಾಗುತ್ತೆ ಅಂದರೆ ಮೆಟೀರಿಯಲ್ ಓರಿಯೆಂಟೆಡ್ ಅವಾಗ ಕಮ್ಮಿ ಮಾಡ್ಕೊಳ್ಳಿ, ಮಾಡಲೇಬೇಡಿ ಅವನ್ನ. ಸರ್ಕಾರದಲ್ಲಿ ಅದು ಮೆಟೀರಿಯಲ್ ಕೊಡಕ್ಕೆ ಬರೋದಿಲ್ಲ. ನರೇಗಾ ಇರೋದು ಬಂದು ಕೂಲಿ ಮಾಡೋಕ್ಕೆ ಮಾತ್ರ. ಕೂಲಿ ಮಾಡೋಕ್ಕೆ ನಮ್ಗೆ ಏನು ಬೇಕು? ಕಾಲುವೆಗಳು, ಕೆರೆಗಳು, ಕಟ್ಟೆಗಳು ಇಂಥವನ್ನ ತಗೊಳ್ಳಿ. ಮೆಟೀರಿಯಲ್ ಓರಿಯೆಂಟೆಡ್ ತಗೋಬೇಡಿ. ನರೇಗಾ ಇರೋದೇ ಕೂಲಿ ಕಾರ್ಮಿಕರಿಗೋಸ್ಕರ ಇರೋದು. ಅಂಥವನ್ನ ಜಾಸ್ತಿ ಮಾಡಿ. ಈ ರಸ್ತೆಯನ್ನ ಕಮ್ಮಿ ತಗೊಳ್ಳಿ. ಯಾಕೆ ಅದು ಅಭಿವೃದ್ಧಿ ಬೇರೆ ಫಂಡ್ ಇರ್ತದೆ, ಅದನ್ನ ಅದರಿಂದ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಮಾಡಿ. MLA ಗ್ರಾಂಟು, DP ಗ್ರಾಂಟು, ZP ಗ್ರಾಂಟು ಅಥವಾ ನಿಮ್ಮ ಪಂಚಾಯತಿ ಗ್ರಾಂಟು ಈ ಥರ ಇರ್ತವೆ, ಅದನ್ನ ತಗೊಳ್ಳಿ ಅಂತ ಸರ್ಕಾರ ಹೇಳಿರೋ ದೇಶದಿಂದ ನಾವು ಅದೇ ರೀತಿ ಯೋಚನೆ ಮಾಡ್ತೀವಿ. ಅದ್ಬಿಟ್ಟು ಈಗ ಸಾಕಾಗಲ್ಲ. ಹಿಂದೆ ಎಲ್ಲ ಹೆಂಗಿತ್ತು ಅಂದ್ರೆ ನಮ್ಗೆ ಇಷ್ಟ ಬಂದಂಗೆ ನಾವು ಪಂಚಾಯತಿ ನಾವು PDO ಎಲ್ಲ ತಗೋತಾ ಇದ್ದೋ. ಈಗ ಆ ಥರ ಆಗಲ್ಲ. ಇವೇ ಜಾಸ್ತಿ ತಗೊಳ್ಳಿ ಅಂತ ಹೇಳಿರೋ ದೇಶದಿಂದ ನಾವು ಇದನ್ನೇ ಈಗ ನನಗೆ ಕೊಡ್ಕೆನೂ ಕೂಡ ಕಮ್ಮಿ ಮಾಡಿದ್ದೇವೆ. ಫಸ್ಟ್ ಎಲ್ಲ 50, 100 ಎಲ್ಲ ತಗೊಂಡಿಲ್ಲ. ಅವನು ಈಗೆಲ್ಲ 10, 15 ಈ ಥರ ಬಂದ್ಬಿಟ್ಟಿದ್ದೀವಿ. ಅದು ಮೆಟೀರಿಯಲ್ ಜಾಸ್ತಿ ಬರುತ್ತೆ. ಎಷ್ಟು 9,000 ರೂಪಾಯಿ ಕೂಲಿ ಬಂದರೆ 45,000 ರೂಪಾಯಿ ಮೆಟೀರಿಯಲ್ಲೇ ಬರುತ್ತೆ ಅದು. ಹಂಗಾಗಿ ಅದನ್ನು ಕೂಡ ಕಮ್ಮಿ ಮಾಡ್ತಾರೆ. ತಗೊಂಡಿದ್ದೀವಿ ಮಾಡಿಸಿದಾಗ ಈಗ ಹಂಗಾಗಿ ಮತ್ತೊಮ್ಮೆ ಸಭಾಧ್ಯಕ್ಷರಿಗೆ ಗ್ರಾಮ ಪಂಚಾಯಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಈ ಸಭೆಯಲ್ಲಿ ಹಾಜರಿದ್ದಂತಹ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ಸಹ ಸಭೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಸಭೆಯಲ್ಲಿ ಹಾಜರಿರುವ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಸಹ ಈ ಸಭೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಸಭೆಯನ್ನ ನಡೆಸಿಕೊಟ್ಟಂತಹ ತಾಲೂಕು ಸಂಯೋಜಕರಾದ ಶ್ರೀಮತಿ ರೂಪಾರವರು ಹಾಗೂ ಅವರ ತಂಡಕ್ಕೂ ಸಹ ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಸಭೆಯಲ್ಲಿ ಹಾಜರಿದ್ದಂತಹ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಹಾಗೂ MGNREGA ಸಹಾಯಕ ಇಂಜಿನಿಯರ್ ಅವರಿಗೂ ಸಹ ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಒಂದು ಸಭೆಯಲ್ಲಿ ಹಾಜರಿದ್ದಂತಹ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರಿಗೂ ಸಹ ಸಭೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ಈ ಒಂದು ಸಭೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೂ ಸಾರ್ವಜನಿಕರು ಪ್ರತಿ ಸಭೆಯಲ್ಲಿ ಏನಾಗ್ತಿದೆ ಅಂದ್ರೆ ಪ್ರಶ್ನೆಗಳಿರುತ್ತೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ಇರೋರಿಂದ ಉತ್ತರ ಸಿಗೋಕ್ಕಿಂತ ಮುಂಚೆ ಬೇರೆ ತರ ಸಭೆನೇ ನಡೀದೇ ಇರೋ ತರ ಗೊಂದಲವನ್ನ ಮಾಡಿಕೊಂಡು ಅವ್ರ ಪ್ರಶ್ನೆಗೂ ಉತ್ತರ ಸಿಗಲ್ಲ, ಅವ್ರ ಪ್ರಶ್ನೆಗೆ ಉತ್ತರ ಹೇಳಿದೀವಿ ಅಂತ ನಮಗೂ ಅನ್ಸಲ್ಲ. ಆ ರೀತಿ ಗೊಂದಲದ ವಾತಾವರಣ ಮಾಡಿ ಸಭೆನ ಮುಂದುವರ್ಸಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಆ ರೀತಿ ಯಾವುದೇ ಅಹಿತಕರ ಘಟನೆಗಳು ನಡೀದಿರಂಗೆ ಶಿವಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಸಹ ಹಾಜರಿದ್ದು ಸಭೆಯನ್ನು ಶಾಂತಿಯುತವಾಗಿ ನಡೆಯಲು ಸಹಕರಿಸಿದ್ದಾರೆ. ಅವರಿಗೂ ಸಹ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಒಂದು ಸಭೆಯನ್ನ ರಾಷ್ಟ್ರಗೀತೆಯ ಮೂಲಕ ಮುಕ್ತಾಯ ಮಾಡಬೇಕು ಅಂತ ಎಲ್ಲರಲ್ಲೂ ಕೇಳ್ತೀನಿ. ಗುಜರಾತ ಮರಾಠ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ತವ ಶುಭ ನಾಮೇ ಜಾರಿ ತವ ಶುಭಾಶಿಷ